ಕೇಳ್ತಿದ್ದಾಳೆ ತಾನೆ, ಮಾತಾಡೋ. ಯಾಕೆ ಸುಮ್ಮನೆ ನಿಂತಿದ್ಯಾ? ಅಮ್ಮನ ಹೊಟ್ಟೆ ಉರಿಸ್ತಾರ ಕಡೆ, ನಿನ್ನನ್ನು ಹೀಗೆ ಮಾಡಿದ್ದ. ಮಾತಾಡೋ. ನಿಮ್ಗೆ ನಾನ್ ಮಾತಾಡೋದು ಮಾತ್ರ ಕಾಣಿಸುತ್ತೆ. ದಿನ ಬೆಳಗಾದ್ರೆ ಅಮ್ಮ ಕೆಲ್ಸಕ್ಕೆ ಸೇರ್ಕೋ ಅಂತ ಬೈತಾ ಇರ್ತಾರಲ್ಲ, ಅದ್ ಕಾಣಿಸಲ್ವಾ? ನಿನ್ನೆ ರಾತ್ರಿ ಮನೆಗೆ ಬಂದ್ಮೇಲೆ ನಾನು ಹೇಳ್ದೆ ತಾನೆ, ಆ ಚಿಕ್ಕ ಹುಡುಗರು ಏನಾದ್ರು ಕೆಲಸ ಇದ್ರೆ ಹೇಳ್ತಾರೆ ಅಂತ. ಅದನ್ನು ಕಿವಿಗೆ ಹಾಕೊಳ್ದೆ. ನಿದ್ದೆಯಿಂದ ಎಪ್ಸಿದ್ರೆ ಕೋಪ ಬರಲ್ವಾ? ನೀವೇ ಹೇಳಿ. ಯಾಕೆ? ಪಾಪ ಕೆಲಸ ಸಿಕ್ತಿದ್ರೆ ಹೋಗ್ತಿದ್ದ ತಾನೆ, ಪಾರ್ಟ್ ಟೈಮ್ ಕೆಲಸ ತಾನೆ. ನನ್ಗೊಂದು ಫೋನ್ ಮಾಡಿದ್ರೆ ನಾನೇ ಯಾರಿಗಾದ್ರೂ ಹೇಳಿ ಕೆಲಸ ಕೊಡಿಸ್ತಿದ್ದೆ. ನೀನೀಗ ತಳ್ಳಿ ಬೈದು ಮಾಡಿದ್ರೆ ಹೇಗೆ? ನಾನೇನು ಬರಲಿಲ್ವಾ ನಿಂಗೆ? ನೀನು ಯಾಕೆ ಹೀಗಾದೆ? ನಿನ್ನೆ ನೀವು ಸತಾಯಿಸಿದ್ದೇನೆ ಕಣೆ. ಪಾಪ ಅಮ್ಮ ಏನೋ ಟೆನ್ಷನ್ಗೆ ಒಂದು ಮಾತು ಬೈತಾರೆ, ಇವನು ಅವ್ರ ಜೊತೆ ಸೇರ್ಕೊಂಡು ಕಿರ್ಚ್ತಾ ಇರ್ತಾನೆ. ಆಮೇಲೆ ಅಮ್ಮ ನನಗೆ ಹೇಳ್ತಾರೆ, ನಿನ್ನಿಂದಾನೇ ಇವನು ಹಾಳಾಗಿರೋದು ಅಂತ. ಅಲ್ಲ, ಇವೆಲ್ಲ ಬೇಕಾ ಹೇಳು ನನಗೆ? ಅದಕ್ಕೆ ಹೇಳಿದ್ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ ಸೆಟ್ಲ್ ಆಗಿದ್ದಾರೆ. ನಾನು ಇದ್ರೆ ತಾನೇ ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ. ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಒಬ್ರಾರು ಅರ್ಥ ಮಾಡ್ಕೊಳ್ಳೋರು ಇರಬೇಕು. ಇಷ್ಟು ಕಾಲ ಯಾರಾದ್ರೂ ಬೇಜಾರು ಮಾಡ್ಕೋತಾರಾ? ನನ್ನ ಮಾತು ಕೇಳಿಸ್ಕೊಳ್ಳೋ. ನೋಡಿ ನಮ್ಮಣ್ಣ ಅಪ್ಪನ್ಗೆ ರಾತ್ರಿ ಎಲ್ಲ ನಿದ್ದೆನ ಕೊಟ್ಟಿಲ್ಲ, ಸೊಳ್ಳೆ ತಡ. ನಮ್ಮಪ್ಪ ಎಲ್ರು ಬೆಳಗ್ಗೆ ಕೆಲಸ ಹುಡ್ತಾನ ಅಂತ ನಮ್ಮಣ್ಣ ಕೇಳ್ತಾನೆ ಇಲ್ಲ. ಕೊನೆಗೂ ನಮ್ಮಣ್ಣ ಗೆದ್ದಲ್ಲ. ಹೌದಾ? ಸಾರಿ ಕಣೋ, ಸುಮ್ಮನೆ ಬೈದ್ಬಿಟ್ಟೆ. ಅಲ್ಲ, ಏನ್ ಕೆಲಸ ನನಗೂ ಹೇಳಿದ್ರು. ನಿಜಾನಾ? ಅಪ್ಪ, ಕೆಲಸ ಅಂತ ಕೇಳಿ ಸಾಕಾಗೋಗಿತ್ತು. ಯಾ ಕೆಲಸ? ಅಲ್ಲ, ಯಾ ಕೆಲಸ ಆದ್ರೂ ಮಾಡ್ತೀನಿ. 2 ತಿಂಗಳು ರಜಾ ಇದೆಯಲ್ಲ, ಮಾಡ್ತೀನಿ ಕಣ್ರು. ಥ್ಯಾಂಕ್ಸ್. ಅಮ್ಮನ್ಗೂ ಖುಷಿ ಆಯ್ತಕ್ಕ. ಮಕ್ಕಳನ್ನ ಹೊಡೆದು ಮಾಡಿದ್ರೆ ನಮ್ಮ ಅಮ್ಮನ್ಗೆ ಇಷ್ಟ ಆಗಲ್ಲ. ಅಪ್ಪನ ಜೊತೆ ಕೆಲಸ ಹುಡ್ಕೊಂಡು ನಮ್ಮಮ್ಮ 12 ಗಂಟೆ ರಾತ್ರಿವರೆಗೂ ಕೂತಿದ್ರು. ಅಲ್ಲಿ ಅಮ್ಮ ಬರ್ತಿದ್ದಾರೆ. ಅಮ್ಮ ಬೇಗ ಬಾ, ಯಾಕೆ ಸ್ಲೋ ನಡೀತಿದ್ದೆ? ಬಾ ಬಾ. ಇವಾಗ ಖುಷಿ ಆಯ್ತಾ? ನಂಗಂತೂ ತುಂಬಾ ಖುಷಿ ಆಯ್ತು. ಇವನ್ ವಿಷಯ ಕೇಳಿ ನನ್ನ ಮಗ ರಾತ್ರಿ ಎಲ್ಲ ಅಪ್ಪ ರಮೇಶ್ ಅಣ್ಣನ ಕೆಲಸ ಕೊಡ್ಸಿ, ಅಮ್ಮ ರಮೇಶ್ ಅಣ್ಣನ ಕೆಲಸ ಕೊಡ್ಸಿ ಅಂತ ಇವರಿಬ್ರು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ನಾನು ಸೇರಿ ಹೇಗಾದ್ರೂ ಕೆಲಸ ಕೊಡ್ಸ್ಲೇಬೇಕು ಅಂತ 20-30 ಕಡೆ ನೋಡಿದ್ರಿ ಅಕ್ಕ. ಅಕ್ಕನೂ ಇರ್ಬೇಕು, ಕೆಲಸನೂ ಜಾಸ್ತಿ ಇರ್ಬೇಕು ಅಂತ. ನೀನೇನು ಇವ್ರ ಜೊತೆ ಪರಿಚಯನ? ಇವ್ರು ನಿನ್ಗೆ ಪರಿಚಯ ಏನಿಲ್ಲ ಕಣೆ. ಇವಾಗ 1 ಅವರ್ ಮುಂಚೆ ಗೊತ್ತಾಯ್ತು ಇವರೇ ನಮ್ಮಮ್ಮ ಅಂತ. ಇವರಿಬ್ರು ನನ್ನ ಬಿಡ್ಲೇ ಇಲ್ಲ. ನಾನು ನಡ್ಕೊಂಡು ಬರ್ತಿದ್ನಾ, ಅಕ್ಕ ರಮೇಶ್ ಅಣ್ಣನ ಕೆಲಸ ಹುಡುಕಿದೀವಿ, ಮನೆಗೆ ಬನ್ನಿ ಅಂತ ಅವಾಗಿಂದ ಹೇಳ್ತಾನೆ ಇದ್ರು. ಅಮ್ಮನ ಜೊತೆಗೆ ಬರ್ತಾರೆ ಅಂತ ಹೇಳಿದ್ರು. ನಾನು ಮನೆ ಹತ್ರ ಹೋಗಿದ್ದೆ ಕಣೆ. ನಿಮ್ಮ ಇವಾಗ ತಾನೇ ಆಚೆ ಹೋದ್ರು ಅಂತ ಹೇಳಿದ್ರು. ಅದಕ್ಕೆ ಇವ್ರ ಮನೆಗೆ ಹೋಗಿ ಇವ್ರನ್ನ ಕರ್ಕೊಂಡು ಬಂದೆ. ಅದಕ್ಕೆ ಹೇಳೋದು ಆತರ ಬಿಡ್ಬಾರ್ದು ಅಂತ. ಬಂದ್ರು, ಅದೇನ್ ಕೆಲಸ ಹೇಳ್ರು? ಬಂದ್ರು. ನಿನ್ಕೊಂಡ್ರು, ನಾನು ಬರ್ತೀನಿ. ಇದೇನ್ ಕೆಲಸ ಅಂತ ಹೇಳ್ರು? ನನಗೂ ಹೇಳ್ರು. ಏನ್ ಕೆಲಸ ಅಂತ ನನಗೂ ಹೇಳ್ರು. ಅಕ್ಕ, ನಾವು ಹೋಲ್ಬಿಟ್ಟಿದ್ದು. ಅಯ್ಯೋ ಅಕ್ಕ, ಅಷ್ಟು ದೊಡ್ಡದಾಗಿ ಬಾಯಿ ಬಿಡಬೇಡ, ಅಣ್ಣ ಕೇಳಿಸ್ಕೊಂತಾಳೆ. ಅಕ್ಕ, ಈ ಕೆಲಸದಿಂದ ಒಂದು ದೊಡ್ಡ ಕಥೆನೇ ಇದೆ. ಇರಿ, 1 ನಿಮಿಷ ಫೋನ್ ಮಾಡ್ಕೊಡ್ತೀನಿ. ಹಲೋ, ಏನ್ರು ಎಲ್ಲ ಸೇರಿ ಅವ್ರ ಮನೆಯವ್ರನ್ನ ನಂಬಿಸೇ ಬಿಟ್ರಾ? ವೆರಿ ಗುಡ್. ಇನ್ನು 1 ವಾರದೊಳಗೆ ಕೆಲಸ ಸಿಗತ್ತೆ. ಇನ್ನು 1 ವಾರ ಇದೆ ಅಂತ ಹೇಳಿ ಕೆಲಸಕ್ಕೆ ಸೇರೋದಕ್ಕೆ 8,000 ಸಂಬಳ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅನ್ನಿ. ತಾಯಿಯಾದವಳಿಗೆ ಮನೆ ಚಿಂತೆ ಇದ್ದೇ ಇರುತ್ತೆ. ಹಾಗಾಗಿ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಬಿಡಲ್ಲ. ಸದ್ಯಕ್ಕೆ ಅವ್ರಿಗೆ ಏನು ಹೇಳಬೇಡಿ. ಇನ್ನು 1 ವಾರದೊಳಗೆ ಒಳ್ಳೆ ಕೆಲಸ ಹುಡುಕಿ ಕೊಡೋ ಜವಾಬ್ದಾರಿ ನಂದು. ಖಂಡಿತವಾಗ್ಲೂ ನಂಬಿ. ಯಾಕಂದರೆ ನಾನು ಆ ವಯಸ್ಸಿಗೆ ಮನೆ ಬಿಟ್ಟು ಬಂದು ಆ ಥರನೇ ಅನುಭವಿಸಿದ್ದೀನಿ. ನಂತರ ಯಾವ ಹುಡುಗರಿಗೂ ಆಗಬಾರ್ದು ಅಂತ ಹೆಲ್ಪ್ ಮಾಡ್ತಿರೋದು. ಓಕೆ, ಒಳ್ಳೆಯದಾಗಿ. ಖಂಡಿತ ಕೆಲಸ ಸಿಗುತ್ತೆ. ಬಾಯ್.
ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬೇಡಿ, ನಿಮ್ಗೆ ಮಾತ್ರ ಗೊತ್ತಿಲ್ಲ. ಖಂಡಿತ ಕೆಲಸ ಕೊಡಿಸ್ತಾರಂತೆ ಕಣ್ರು. ಥ್ಯಾಂಕ್ಸ್ ಕಣ್ರು. ಹೋಗು. ಹಂಗಲ್ಲ, ಹಿಂಗೆ ಹೋಗೋದು ಎಲ್ಲ ಕಣ. ಹಿಂಗೆ ಹೋಗೋದು, ಸುಮ್ಮನೆ ಬಿದ್ದೋಗೋತಾರೆ. ಹಿಂಗೆ ಹೋಗೋದು, ನೀನು ಹೋಗಲ್ಲ ಅಂದ್ರೂ ತಳ್ಬಿಡ್ತಾರೆ ನಿನ್ನನ್ನು. ಹೋಗಲ್ಲ ಅಂದ್ರೂ ತಳ್ಬಿಡೋದು. ಹೋಗು, ಮನೆ ಬಿಟ್ಟು ಹೋಗು. ಎಷ್ಟು ಹೇಳಿದ್ರು ಬುದ್ಧಿ ಆ ಥರ ನೆಲ ನೋಡಬೇಡ. ಹಿಂಗೆ ಈ ತಲ್ಲವಾಗಿ ಈ ಕಡೆ ಅವಳನ್ನು ನೋಡೋದು, ಮತ್ತೆ ಈ ಕಡೆ ಮತ್ತೆ ಅವಳನ್ನು ನೋಡೋದು ಅಷ್ಟೇ. ಒಂದ್ಸರಿ ಇನ್ನೊಂದ್ಸರಿ ಮಾಡಿ. ಹೋಗು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಅದು ಅಲ್ಲಿ ಜಾಸ್ತಿ ಕಂಡು ಹಚ್ಕೊಂಡ್ಬೇಕಲ್ಲಿ ಅವಳು ಹೇಳೋ ಥರ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನಗ್ಬೇಡ, ರೆಡಿ, ನಗೋದು ಬೇಡ. ನಕ್ರೆ ಸೀದಾ ಹೋಗ್ತಾ ಇರ್ತೀನಿ ನನ್ನ ಮನೆಗೆ. ನೀವು ಸಡನ್ ಆಗಿ ಅವಳನ್ನು ಇಟ್ಕೊಳ್ಳಿ ಜ್ಞಾನ. ಅಲ್ಬಿಡಿ ಲಕ್ಷ್ಮಿ, ಜೋರಾಗಿ ಬನ್ನಿ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನನಗೆ. ಯಾಕೆ ನೋಡ್ಬೇಡ. ಹೀಗೆ ಹಾಂ. ಯಾಕೆ ಬೈದಿದ್ಯಾ? ಹಾಂ ಅಷ್ಟೇ. ಓಕೆ, ಸೀರಿಯಸ್. ಅಲ್ಲಿ ಎಡಿಟಿಂಗ್ ಮಾಡೋ ಕಷ್ಟ ಆಗ್ತಿದೆ ನನಗೆ. ಹೋಗು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನಿಮಗೆ. ಲಕ್ಷ್ಮಿ ಜೋರಾಗಿ ತಳ್ಳಿ. ಲಕ್ಷ್ಮಿ ಮಾತಾಡ್ತಿರೋದು ಯಾರು? ಅವರನ್ನು ನೋಡ್ಬೇಕಲ್ಲ. ಯಾರು ಮಾತಾಡ್ತಿದಾರೋ ಅವ್ರನ್ನ ನೋಡ್ಬೇಕು. ಅಮ್ಮನ ಹೊಟ್ಟೆ ಉರಿಸ್ತಾನ ಕಡೆ. ನೆನ್ನೆನೂ ಇದೇ ತರ ಮಾಡಿದ್ದ. ನನ್ನ ಹೀಗೆ ಮಾಡ್ದ ಸ್ವಲ್ಪ. ಅಮ್ಮನ ಹೊಟ್ಟೆ ಉರಿಸ್ತಾನ ಕಡೆ. ನೆನ್ನೆನೂ ಹೀಗೆ ಮಾಡಿದ್ದ. ಮಾತಾಡೋ. ಸ್ವಲ್ಪ ದೇಹದಲ್ಲಿ ಮಾತಾಡೋ. ಏನಾಯ್ತು ಕೇಳ್ತಿದ್ದಲ್ಲ, ಏನಾಯ್ತು ಅಂತ ಹೇಳು. ಕೇಳ್ತಿದ್ದ ತಾನೆ, ಏನಾಯ್ತು ಅಂತ ಹೇಳು. ಯಾಕೆ ಬಾಯಿ ಮುಚ್ಕೊಂಡಿದ್ಯಾ? ಯಾಕೆ ಬಾಯಿ ಮುಚ್ಕೊಂಡಿದ್ಯಾ? ಸ್ವಲ್ಪ ಕುತ್ಕೊಂಡು. ಯಾಕೆ ಬಾಯಿ ಮುಚ್ಕೊಂಡಿದ್ಯಾ? ನಿಮ್ಗೆ ನಾನ್ ಮಾತಾಡೋದ್ ಮಾತ್ರ ಕಾಣಿಸುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಹೇಳು. ನಿಮ್ಗೆ ನಾನು ಮಾತಾಡೋದು ಮಾತ್ರ ಕಾಣಿಸುತ್ತೆ. ನಿಮ್ಗೆ ನಾನ್ ದಿನ ಬೆಳಗಾದ್ರೆ ಬೈತಿರ್ತಾರಲ್ಲ, ಅದ್ ಕಾಣಿಸಲ್ವಾ? ಅದು ಕಾಣಿಸಲ್ವಾ? ಹೇಳ್ದೆ ತಾನೆ. ನಿನ್ನೆ ರಾತ್ರಿ ಮನೆಗ್ ಬಂದ್ಮೇಲೆ ಅಮ್ಮಂಗೆ ಹೇಳ್ದೆ ತಾನೆ. ವಾಯ್ಸ್ ಸ್ವಲ್ಪ ಹಳೋ ಥರ ಅವಮಾನ ಆಗಿದೆ. ನಿನ್ನೆ ರಾತ್ರಿ ಮನೆಗ್ ಬಂದ್ಮೇಲೆ ಅಮ್ಮಗೆ ಹೇಳ್ದೆ ತಾನೆ. ಹಾಂ ರೆಡಿ ಪ್ರಾಕ್ಟೀಸ್ ಮಾಡ್ಕೊ. ಹೇಳೋದ್ ಕಾಣಿಸಲ್ವಾ? ಮಲ್ಗೋಕು ಬಿಡುತ್ತೆ ಅಮ್ಮ. ಹಂಗ್ ಬೇಕಾದ್ರೆ ಕಾಣಿಸಲ್ವಾ? ಕೆಲ್ಸಕ್ಕೆ ಸೇರ್ಕೋ ಅಂತಿರ್ತಾರಲ್ಲ, ಸ್ವಲ್ಪ ಆಡಿಸ್ಬೇಕು. ಕೆಲ್ಸಕ್ಕೆ ಸೇರ್ಕೋ ಅಂತ ಬೈತಿರ್ತಾರೆ. ನಿಮ್ಗೆ ಅದ್ ಕಾಣಿಸಲ್ವಾ ನಿಮ್ಗೆ? ಎಕ್ಸ್ಪ್ರೆಷನ್ ಅಮ್ಮಂಗೆ ಹೇಳಿಲ್ವಾ ನಾನು ಆ ಚಿಕ್ಕ ಹುಡುಗರು ಏನಾದ್ರು ಕೆಲಸ ಇದ್ರೆ ಹೇಳ್ತಾರೆ ಅಂತ? ಅದನ್ನ ಚೆನ್ನಾಗಿ ಹೇಳು. ನಿನ್ನೆ ರಾತ್ರಿ ನಾನು ಹೇಳಿಲ್ವಾ ಚಿಕ್ಕ ಹುಡುಗರು ಕೆಲಸ ಇದ್ರೆ ಹೇಳ್ತಾರೆ ಅಂತ? ನಿನ್ನೆ ರಾತ್ರಿ ನಾನು ಹೇಳಿಲ್ವಾ ಚಿಕ್ಕ ಹುಡುಗರು ಏನಾದ್ರು ಕೆಲಸ ಇದ್ರೆ ಹೇಳ್ತಾರೆ ಅಂತ? ನಿನ್ನೆ ರಾತ್ರಿ ನಾನು ಕೆಲಸಕ್ಕಿದ್ರೆ ಅಮ್ಮನಿಗೆ ಚಿಕ್ಕ ಹುಡುಗರು ಹಂಗೆ ಸ್ವಲ್ಪ ಆಕ್ಷನ್ ಮಾಡು. ನಿನ್ನೆ ರಾತ್ರಿ ಡೈಲಾಗ್ಗಳನ್ನ ಒತ್ತಬೇಕು. ನಿನ್ನೆ ರಾತ್ರಿ ನಾನು ಅಮ್ಮಂಗೆ ಹೇಳಿಲ್ವಾ? ನಾನು ಅಮ್ಮಂಗೆ ಹೇಳಿಲ್ವಾ ಚಿಕ್ಕ ಹುಡುಗರು ಆ ಚಿಕ್ಕ ಹುಡುಗರು ಏನಾದ್ರು ಕೆಲಸ ಇದ್ರೆ ಹೇಳ್ತಾರೆ ಅಂತ? ಏನಾದ್ರು ಕೆಲಸ ಇದ್ರೆ ಹೇಳ್ತಾರೆ ಅಂತ? ಕೋಪ ಬರಲ್ವಾ? ಹೇಳ್ಕೊ. ನೀವು ಪ್ರಾಕ್ಟೀಸ್ ಮಾಡಲ್ಲ. ಮಾಡು ಇವಾಗ ಇಡೀ ಲೈವ್. ಅದ್ ಕಾಣಿಸಲ್ವಾ? ರೆಡಿ ಹೇಳು. ಹೇಳಿದ್ದನ್ನೇ ಹೇಳ್ತಾ ಇರು. ರೆಡಿ ಆಕ್ಷನ್. ಅಮ್ಮ ಕೆಲ್ಸಕ್ಕೆ ಸೇರ್ಕೋ ಅಂತ ಬೈತಾರಲ್ಲ, ಅದ್ ಕಾಣಿಸಲ್ವಾ? ರೆಡಿ 1 more ಆಕ್ಷನ್. ಅಲ್ಲ ಕಣೆ, ನೀನು ನಂಗೊಂದು ಫೋನ್ ಮಾಡಿದ್ರೆ ನಾನು ಯಾರ ಹತ್ರ ಅಂದ್ರೆ ನಿಮ್ಗೆ ನೆನಪು ಬರ್ಬೇಕು ಆ ವ್ಯಕ್ತಿಗಳು. ನಾನು ಯಾರ ಹತ್ರನಾದ್ರೂ ಕೆಲಸ ಕೊಡಿಸ್ತಿದ್ದೆ. ಕೆಲಸ ಕೊಡಿಸ್ತಿದ್ದೆ. ಅಷ್ಟೇ. ಈ ತರ ತಳ್ಳಿ ಬೈದು ಯಾಕೆ ಮಾಡ್ತೀವಿ? ಈ ಥರ ತಳ್ಳಿ ಬೈದು ಯಾಕೆ ಮಾಡ್ತೀಯ? ಸಿಂಪಲ್ ಆಗಿ. ಈ ತರ ತಳ್ಳಿ ಅಂದ್ರೆ ಅವನು ಹೀಗೆ ಈ ತರ ತಳ್ಳಿ ಬೈದು ಯಾಕೆ ಮಾಡ್ತೀಯ? ಅಷ್ಟೇ. ನಾನು ನೆನಪೇ ಬರ್ಲಿಲ್ಲ. ಅಲ್ಲ, ನಾನು ನೆನಪೇ ಬರಲಿಲ್ವಾ? ಅಲ್ಲ, ನಾನು ನಿನಗೆ ನೆನಪೇ ಬರ್ಲಿಲ್ವಾ? ಅಷ್ಟೇ. ಇನ್ನೊಂದ್ಸರಿ ಹೇಳಿ. ಕೆಲಸ ಸಿಕ್ಕರೆ ಹೋಗಲ್ವಾ? ನೀನೇ ಹೇಳು. ಪಾರ್ಟ್ ಟೈಮ್ ಕೆಲಸ ತಾನೆ. ನಿಂಗೇನು ಪಾರ್ಟ್ ಟೈಮ್ ಕೆಲಸ ತಾನೆ. ಯಾರ ಹತ್ರ ಹೇಳಿ ಕೊಡಿಸ್ತಿದ್ದೆ. ಇದು ಯಾಕೆ ಮಾಡ್ತೀಯಾ? ನಾನು ನೆನಪರ್ಲಿಲ್ವಾ ನಿನ್ಗೆ? ಪಾಪ ಕೆಲಸ ಸಿಕ್ಕಿದ್ರೆ ವಾಯ್ಸ್ ಯಾಕೆ ಸಿಕ್ಕಿದ್ರೆ ಹೋಗ್ತಿದ್ದ ತಾನೆ. ಪಾರ್ಟ್ ಟೈಮ್ ಇಲ್ಲಿ ನೋಡು ಅವನಿಗೆ ಅವಳನ್ನೇ ನೋಡಿದ್ರೆ ಕಣ್ಣಿಂಗ್ ಕಾಣುತ್ತೆ ನೋಡು ಕ್ಯಾಮ್ರಾಗೆ. ಇಲ್ಲಿ ನೋಡು, ನೀನು ಅವಳನ್ನೇ ಕಾಯ್ತಾ. ಪರವಾಗಿಲ್ಲ ಸಿಂಪಲ್ ಆಗಿ ತಗೊಳ್ಳಿ. ಚೆನ್ನಾಗಿತ್ತು. ಫಿನಿಶ್ ಮಾಡಿ. ಪಾಪ ಕೆಲಸ ಸಿಕ್ಕರೆ ಹೋಗ್ತಾ ಇರಲಿಲ್ವಾ ಅವನನ್ನೇ ನೋಡಿ? ಕೆಲಸ ಸಿಕ್ಕಿದ್ರೆ
ಹಾಂ ರೆಡಿ. ಯಾಕೆ ಮಾಡ್ತಿದ್ಯಾ? ನಾನು ನೆನಪಾಗ್ಲಿಲ್ವಾ ನಿನಗೆ? ನಾನ್ ನೆನ್ಪಾಗ್ಲಿಲ್ವಾ ನಿಂಗೆ? ಹಾಂ ಅಷ್ಟು ಒಂದು ಎನರ್ಜಿ ಖುಷಿ ಮಾಡಿ. ಆ್ಯಕ್ಷನ್. ಹೇ ಪಾಪ ಕೆಲಸ ಹೇ ಅಲ್ಲ, ಯಾಕೆ? ಯಾಕೆ ಈ ತರ? ಪರವಾಗಿಲ್ಲ ಸಿಂಪಲಾಗಿ ತಗೊಳ್ಳಿ, ಚೆನ್ನಾಗಿತ್ತು. ಫಿನಿಶ್ ಮಾಡಿ. ಪಾಪ ಕೆಲಸ ಸಿಕ್ಕರೆ ಹೋಗ್ತಾ ಇರಲಿಲ್ವಾ ಅವನನ್ನೇ ನೋಡಿ? ಕೆಲಸ ಹಾಂ ಹಾಂ ರೆಡಿ. ನಿನ್ನಿಂದನೇ ಇವನು ಹಾಳಾಗಿರೋದು ಅಂತ ಸ್ಲೋ. ಅಮ್ಮ ಕೊನೆಗೆ ನನಗೆ ಹೇಳ್ತಾ ಇರ್ತಾರೆ, ಅಮ್ಮ ಕೊನೆಗೆ ನನಗೆ ಹೇಳ್ತಾ ಇರ್ತಾರೆ ನಿನ್ನಿಂದನೇ ಇವನು ಹಾಳಾಗಿರೋದು ಅಂತ. ಅದು ಅಮ್ಮ ವಾಯಿಸ್ತಾರೆ, ಅದು ನಿಂದು. ನಿನ್ನಿಂದನೇ ಇವನು ಹಾಳಾಗಿರೋದು ಅಂತ ಅಮ್ಮ ಬೈಯೋದು ಹಂಗೆ ಅಲ್ವಾ? ಅಂದರೆ ನಿನ್ನಿಂದನೇ ಇವನು ಹಾಳಾಗಿರೋದು, ಅದು ನಿಮ್ಮ ವಯಸ್ಸು. ನಿನ್ನಿಂದನೇ ಇವನು ಹಾಳಾಗಿರೋದು, ನಿನ್ನಿಂದನೇ ಇವನು ಹಾಳಾಗಿರೋದು ಅಂತ. ಹಾಂ ನಿನ್ನೆಯಿಂದ ಸತಾಯಿಸ್ತೇನೆ ಅನ್ಕಣೆ. ಏನೋ ಒಂದು ವಾಯ್ಸಲ್ಲಿ ನಿನ್ನೆಯಿಂದ ಸತಾಯಿಸಿದ್ದಾನೆ ಕಣೆ. ನಿನ್ನೆಯಿಂದ ಸತಾಯಿಸ್ತಾ ಅನ್ಕಣೆ. ಅಮ್ಮ ಸತಾಯಿಸ್ತಾ ಇದ್ದಾನೆ ಕಣೆ. ಕ್ಲೀನು ನಿನ್ನೆಯಿಂದ ಸತಾಯಿಸ್ತಾ ಇದ್ದಾನೆ ಕಣೆ. ಹೋಗ್ಲಿ ಬಿಡು, ಅವ್ನು ಸುಮ್ಮನೆ ಇರಲ್ಲ. ಹೋಗ್ಲಿ ಬಿಡು ಅಂತ ಇವನು ಸುಮ್ಮನೆ ಇರಲ್ಲ. ಇವನು ಸುಮ್ಮನೆ ಇರಲ್ಲ, ಅವನನ್ನು ಹೋಗ್ಲಿ ಬಿಡು ಅಂತ ಇವನು ಸುಮ್ಮನೆ ಇರಲ್ಲ. ಅವ್ರ ಜೊತೆ ಇವನು ಅವ್ರ ಜೊತೆ ಇವನು ಕಿರ್ಚಾಡ್ತಾ ಇದ್ದಾನೆ. ಅದು ಹಿಂಗೆ ಅವ್ರ ಜೊತೆ ಇವನು ಕಿರ್ಚಾಡ್ತಾ ಇರ್ತಾನೆ. ಅಮ್ಮ ಕೊನೆಗೆ ನಂಗೆ ಹೇಳ್ತಾರೆ, ಅಮ್ಮ ಕಡೆಗೆ ನನಗೆ ಹೇಳ್ತಾರೆ, ನನಗೆ ಹೇಳ್ತಾರೆ, ಅದು ನಿಮ್ಗೆ. ಅಮ್ಮ ಕಡೆಗೆ ನನಗೆ ಹೇಳ್ತಾರೆ ನಿನ್ನಿಂದನೇ ಇವನು ಹಾಳಾಗ್ತಾ ಇರೋದು, ನಿನ್ನಿಂದಲೇ ಇವನು ಹಾಳಾಗ್ತಿರೋದು. ನಿನ್ನಿಂದನೇ ಇವನು ಹಾಳಾಗ್ತಾ ಇರೋದು. ನಿನ್ನೆಯಿಂದ ಸತಾಯಿಸ್ತಾ ಇದ್ದಾನೆ ಕಡೆ. ಅಲ್ಲ ಅದು ಸಣ್ಣ ನಿನ್ನೆ ನಾನು ಸತಾಯಿಸಿದ್ದಾನೆ ಕಣೆ. ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನೆಮ್ಮದಿಯಾಗಿ ಹಾಸ್ಟೆಲ್ಲಿ ಸೆಟ್ಲ್ ಆಗಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ನೆಮ್ಮದಿಗೆ ಹಾಸ್ಟೆಲಲ್ಲಿ ಸೆಟ್ಲ್ ಆಗಿದ್ದಾರೆ. ಅಲ್ಲೇ ಇರ್ತೀನಿ ನಾನು. ಅಲ್ಲೇ ಇರ್ತೀನಿ ನಾನು. ನಾನಿದ್ರೆ ತಾನೆ. ನಾನಿದ್ರೆ ತಾನೆ. ಒಬ್ಬರಾದ್ರೂ ನಾನು ಅರ್ಥ ಮಾಡ್ಕೊಳ್ಳೋರು ಇರಬೇಕು. ಒಬ್ಬರಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇರಬೇಕು. ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಆರಾಮ್ಸೆ ಸೆಟಲ್ ಆಗಿದ್ದಾರೆ. ನಾನು ಆಕ್ಷನ್ ಆಗಿದ್ದಾರೆ. ಹೇಳ್ಕೊ. ಅದಕ್ಕೆ ಹೇಳಿದ್ ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂತ. ಸೆಟ್ಲ್ ಆಗಿದ್ದಾರೆ. ಹೋಗ್ತೀನಿ. ರೆಡಿ ಡೌಟು. ಅದಕ್ಕೆ ಹೇಳಿದ್ ನಾನು. ರೆಡಿ ಆಕ್ಷನ್. ಅದಕ್ಕೆ ಹೇಳಿದ್ ಬೇಗ ರೆಡಿ ಆಗು. ಕೆಲಸ ಸಿಕ್ತು. ಬೇಗ ರೆಡಿ ಆಗಿ ಬಂದ್ಬಿಡು. ಬೇಗ ರೆಡಿಯಾಗಿ ಬಂದ್ಬಿಡು. ಹಾ ಅಷ್ಟೇ ಸರ್. ಇವ್ರಿಗೂ ರಾಜ್ದು ಕೊಡ್ಲಾ? ಹೇಗೂ ನಿಮ್ಗೆ ಇಂಗ್ಲಿಷ್ ಬರುತ್ತಲ್ಲ, ಈಸಿ. ಹೇಗೂ ಕೈ ಹೇಗೂ ನಿಮ್ಗೆ ಇಂಗ್ಲಿಷ್ ಬರುತ್ತಲ್ಲ, ಈಸಿ. ಪಟ್ ಅಂತ ರೆಡಿ ಆಗ್ಬಿಡಿ. ಪಟ್ ಅಂತ ರೆಡಿ ಆಗ್ಬಿಡಿ. ಕೆಲಸ ಏನು ಅಂತ ಕೇಳಬಾರ್ದು. ಕೆಲಸ ಏನು ಅಂತ ಕೇಳಬಾರ್ದು. ಹಾ ಅಷ್ಟು ಮಾಡೋದು ನೋಡಿ. ಅಕ್ಕ ದಿನ ನಾನು ಹಿಂಸೆ ಮಾಡೋದು. ಅದು ಹಂಗಲ್ಲ, ಎಕ್ಸೈಟ್ಮೆಂಟ್. ಅಕ್ಕ ದಿನ ನೀವು ಅಣ್ಣಂಗೆ ಹಿಂಸೆ ಮಾಡೋದು ನೋಡಿ ಈ ಅಕ್ಕನಿಗೆ. ಅಕ್ಕ ದಿನ ನೀವು ಅಣ್ಣಂಗೆ ಹಿಂಸೆ ಮಾಡೋದು ನೋಡಿ. ಅಣ್ಣನ್ಗೆ ಹಿಂಸೆ ಮಾಡೋದು ನೋಡಿ. ಹೇಳು. ಅಕ್ಕ ದಿನ ನೀವು ಅಣ್ಣಂಗೆ ಹಿಂಸೆ ಮಾಡೋದು ನೋಡಿ. ಅಕ್ಕ ನೀವು ದಿನ ಅಣ್ಣನ್ಗೆ ಹಿಂಸೆ ಮಾಡೋದು ನೋಡಿ. ಇವ್ನು ರಾತ್ರಿ ಎಲ್ಲ ಅಪ್ಪನಿಗೆ ಕಾಟ ಕೊಡ್ತಿದ್ದ. ರಾತ್ರಿ ಎಲ್ಲ ಅಪ್ಪನಿಗೆ ಕಾಟ ಕೊಡ್ತಿದ್ದ, ಸೊಳ್ಳೆ ತರ. ತರ. ಅಷ್ಟು ಮಾತ್ರ ಹೇಳ್ಬಿಟ್ಟ. ನೀವು ದಿನ ಅಣ್ಣನ್ಗೆ ಹಿಂಸೆ ಮಾಡೋದು ನೋಡಿ. ಹಿಂಸೆ ಮಾಡೋದು ನೋಡಿ. ರಾತ್ರಿ ಎಲ್ಲ ನಮ್ಮ ಅಣ್ಣ ಅಪ್ಪನ ಕಾಟ ಕೊಟ್ಟಿದ್ದ. ಅಪ್ಪನ ಕಾಟ ಕೊಟ್ಟಿದ್ದ, ಸೊಳ್ಳೆ ತರ. ಮಾಡಿ ಅಂತ 3 ಜನ ಮಾಡೋದು ನೋಡಿ. ಅಕ್ಕ ದಿನ ಅಣ್ಣನ್ಗೆ ಹಿಂಸೆ ಮಾಡೋದು. ಅದು ಹಂಗಲ್ಲ, ಎಕ್ಸೈಟ್ಮೆಂಟ್. ಅಕ್ಕ ದಿನ ನೀವು ಅಣ್ಣಂಗೆ ಹಿಂಸೆ ಮಾಡೋದು ನೋಡಿ ಈ ಅಕ್ಕನಿಗೆ. ಅಕ್ಕ ದಿನ ನೀವು ಅಣ್ಣಂಗೆ ಹಿಂಸೆ ಮಾಡೋದು ನೋಡಿ. ಅಣ್ಣನ್ಗೆ ಹಿಂಸೆ ಮಾಡೋದು ನೋಡಿ. ಹೇಳು. ಅಕ್ಕ ದಿನ ನೀವು ಅಣ್ಣಂಗೆ ಹಿಂಸೆ ಮಾಡೋದು ನೋಡಿ. ಅಕ್ಕ ನೀವು ದಿನ ಅಣ್ಣನ್ಗೆ ಹಿಂಸೆ ಮಾಡೋದು ನೋಡಿ. ಇವ್ನು ರಾತ್ರಿ ಎಲ್ಲ ಅಪ್ಪನಿಗೆ ಕಾಟ ಕೊಡ್ತಿದ್ದ. ರಾತ್ರಿ ಎಲ್ಲ ಅಪ್ಪನಿಗೆ ಕಾಟ ಕೊಡ್ತಿದ್ದ, ಸೊಳ್ಳೆ ತರ. ತರ. ಅಷ್ಟು ಮಾತ್ರ ಹೇಳ್ಬಿಟ್ಟ. ಅಕ್ಕ ನೀವು ಹಿಂಸೆ ಮಾಡೋದು ನೋಡಿ. ಹಿಂಸೆ ಮಾಡೋದು ನೋಡಿ. ರಾತ್ರಿ ಎಲ್ಲ ನಮ್ಮ ಅಣ್ಣ ಅಪ್ಪನ ಕಾಟ ಕೊಟ್ಟಿದ್ದ. ಅಪ್ಪನ ಕಾಟ ಕೊಟ್ಟಿದ್ದ, ಸೊಳ್ಳೆ ತರ. ಒಂದ್ಸರಿ ಮಾಡಿ ಎಲ್ಲರೂ 3 ಜನ ನಿಮ್ ಕೆಲಸ ಸಿಕ್ಕಿದೆ, ಬೇಗ ರೆಡಿ ಆಗಿ. ಕೆಲಸ ಸಿಕ್ಕಿದೆ. ಹೇಳು ಕರೆಕ್ಟಾಗಿ. ರಮೇಶ್ ನೋಡಿ. ನಮ್ಮ ಅಣ್ಣ ನಮ್ಮಣ್ಣ ಅಪ್ಪನಿಗೆ ಮಲ್ಗಕ್ಕೆ ಬಿಟ್ಟಿಲ್ಲ. ಅಪ್ಪನಿಗೆ ಮಲ್ಗಕ್ಕೆ ಬಿಟ್ಟಿಲ್ಲ, ಹಾ ಸೊಳ್ಳೆ ತರ. ಸೊಳ್ಳೆ ತರ. ಹಾ ಅಷ್ಟೇ. ನಾನು ಸರಿ ಮಾನಿಟರ್. ಮಾನಿಟರ್ ಮಾಡು. ಆಕ್ಷನ್. ಇರಿ ಅವಳದು ಮಾತ್ರ ಮಾನಿಟರ್. ಆಕ್ಷನ್. ಅಕ್ಕ ನೀವು ಅಣ್ಣನ್ಗೆ ಹಿಂಸೆ ಕೊಡೋದು ನೋಡಿ. ಅದಕ್ಕೂ ನಗ್ತಾ ಹೇಳ್ಬೇಕಾದ್ರೆ. ಅಕ್ಕ ನೀವು ರಾತ್ರಿ ಅಣ್ಣನ್ಗೆ ಹಿಂಸೆ ಕೊಡೋದು ನೋಡಿ. ನಮ್ಮ ಅಣ್ಣ ನಗ್ತಾ. ನಮ್ಮ ಅಣ್ಣನ್ಗೆ ಅಣ್ಣಂಗಲ್ಲ, ನಮ್ಮ ಅಣ್ಣ ಅಪ್ಪಂಗೆ. ನಮ್ಮ ಅಣ್ಣ ಅಪ್ಪನ್ಗೆ ನಿದ್ದೆನ ಅಲ್ಲ, ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಟ್ಟಿಲ್ಲ. ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಟ್ಟಿಲ್ಲ, ಸೊಳ್ಳೆ ತರ. ಆ ಥರ. ಇನ್ನೊಂದ್ಸರಿ ಮಾಡ್ತೀವಿ ಮಾನಿಟ್ರು. ಆಕ್ಷನ್. ಅಕ್ಕ ನೀವು ರಾತ್ರಿ ಎಲ್ಲ ಅಣ್ಣನ್ಗೆ ಹಿಂಸೆ ಕೊಡೋದು ನೋಡಿ. ನಮ್ಮ ಅಣ್ಣನ್ಗೆ ನಮ್ಮ ಬರಲ್ಲ ನಮ್ಮ ಅಪ್ಪನ್ ನಿದ್ದೆನೆ ಕೊಟ್ಟಿಲ್ಲ, ನಿದ್ದೆನೆ ಮಾಡಕ್ ಬಿಟ್ಟಿಲ್ಲ. ನಿದ್ದೆನೆ ಮಾಡಕ್ ಬಿಟ್ಟಿಲ್ಲ, ಸೊಳ್ಳೆ ತರ. ಹೇಳು. ಅಕ್ಕ ನೀವಲ್ಲ ನೀನು ಕರೆಕ್ಟಾಗಿ ಕೇಳಿಸ್ಕೊ, ಕನ್ನಡ ಈಸಿ. ಅಕ್ಕ ನೀವು ಅಣ್ಣಂಗೆ ಹಿಂಸೆ ಕೊಡೋದು ನೋಡಿ. ಅಕ್ಕ ನೀವು ಅಣ್ಣನ್ಗೆ ಹಿಂಸೆ ಕೊಡೋದು ನೋಡಿ. ನಮ್ಮಣ್ಣ ನಮ್ಮ ಅಣ್ಣ
ರಾತ್ರಿ ಎಲ್ಲ ಅಪ್ಪ ಮಲ್ಗಕ್ಕೆ ಬಿಟ್ಟಿಲ್ಲ. ರಾತ್ರಿ ಎಲ್ಲ ಅಪ್ಪಂಗೆ ಮಲ್ಗಕ್ಕೆ ಬಿಟ್ಟಿಲ್ಲ ಸೊಳ್ಳೆ ತರ. ಹಾಂ ರೆಡಿ ಅಷ್ಟೇ. ಹಿಂಸೆ ಕೊಡೋದು ಅಣ್ಣಂಗೆ ಹಿಂಸೆ ಕೊಡೋದು ನೋಡಿ. ನೀವೆಲ್ಲ ಅಣ್ಣನ ಹಿಂಸೆ ಕೊಡೋದು ನೋಡಿ ಹಾಂ ಅಣ್ಣನ ನಮ್ಮ ಅಣ್ಣನ ಹೆಂಗ್ ಬರುತ್ತೆ, ನಮ್ಮ ಅಣ್ಣ ಅಪ್ಪಂಗೆ ನಮ್ಮಣ್ಣ ಅಪ್ಪಂಗೆ ನಿದ್ದೆ ರಾತ್ರಿ ಎಲ್ಲ ನಿದ್ದೆನೇ ಕೊಟ್ಟು ಅಣ್ಣಂಗೆ ಹಿಂಸೆ ಮಾಡೋದು. ರೆಡಿ ನೋಡ್ತಾ ಇರು ನಗ್ತಾ ಇರು, ಕೈ ಹಿಡ್ಕೊ ಪರಿಣಿತ ಖುಷಿಯಾಗಿ ನಗ್ತಾ ಇರು. ಸ್ವಲ್ಪ ರಾಜ ಆ ಕಡೆ ಹೋಗು. ನಮ್ಮಪ್ಪ ಹೇಳಿದ್ರು ಯಾರು ಕೇಳ್ಬೇಕು? ಅಕ್ಕನಿಗೆ, ನಾನು ಹೇಳ್ತೀನಿ ಫಸ್ಟ್ ಅಕ್ಕ ಹೇಳು. ನಮ್ಮಪ್ಪ ಹೇಳಿದ್ರು ನಮ್ಮಪ್ಪ ಹೇಳಿ ಬೆಳಿಗ್ಗೆ ಕೆಲಸ ಹುಡ್ಕೋಣ ಅಂತ. ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ. ನಮ್ಮಣ್ಣ ಕೇಳ್ತಾನೆ ಇಲ್ಲ. ನಮ್ಮಣ್ಣ ಕೇಳ್ತಾನೆ ಇಲ್ಲ. ಕೊನೆಗೂ ನಮ್ಮ ಅಣ್ಣನೇ ಗೆದ್ದ. ಕೊನೆಗೂ ನಮ್ಮಣ್ಣನೇ ಗೆದ್ದ. ಹಾ. ಏ. ಹಾ ಆ ಥರ. ನಮ್ಮಪ್ಪ ಹೇಳಿದ್ರ ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ ಅಂದ್ರೆ ನಮ್ಮ ಅಣ್ಣ ಕೇಳ್ತಾನೆ ಇಲ್ಲ. ನಮ್ಮಪ್ಪ ಹೇಳಿದ್ರು ನಮ್ಮಪ್ಪ ಎಲ್ರು ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ. ನಮ್ಮಪ್ಪ ಎಲ್ರು ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ. ನಮ್ಮ ಅಣ್ಣ ನಗ್ತಾ ನಮ್ಮಣ್ಣ ಕೇಳ್ತಾನೆ ಇಲ್ಲ. ಕೊನೆಗೆ ಕೊನೆಗೆ ನಮ್ಮಣ್ಣನೇ ನಮ್ಮಣ್ಣನೇ ಗೆದ್ದ. ಗೆದ್ದ. ಕೆಲಸ ಹಾ ರೆಡಿ. ನಮ್ಮಪ್ಪ ಹೇಳಿದ್ರ ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ. ಆಕ್ಷನ್. ನಮ್ಮಣ್ಣನೇ ಇಲ್ಲ. ಕೊನೆಗೂ ನಮ್ಮ ಅಣ್ಣನೇ ಗೆದ್ಬಿಟ್ಟ. ರೆಡಿ. ಕೊನೆಗೂ ನಮ್ಮ ಅಣ್ಣನೇ ಗೆದ್ಬಿಟ್ಟ. ನಮ್ಮಣ್ಣನೇ ಗೆದ್ದ. ಹಾ ನಮ್ಮಪ್ಪ ಹೇಳಿದ್ರು ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ. ಆಕ್ಷನ್. ನಮ್ಮಪ್ಪ ಎಲ್ರು ಬೆಳಗ್ಗೆ ಬೆಳಗ್ಗೆ ಕೆಲಸ ಹುಡ್ಕೋಣ ಅಂತ. ರೆಡಿ. ಆಕ್ಷನ್. ಏನ್ ಕೆಲಸ ನನಗೂ ಅಲ್ಲ ಏನ್ ಕೆಲಸ, ಸ್ವಲ್ಪ ಆಕ್ಟಿಂಗ್. ಅಲ್ಲ ಏನ್ ಕೆಲಸ ನನಗೂ ಹೇಳ್ರು. ಏನ್ ಕೆಲಸ ನಂಗೂ ಹೇಳ್ರು ಆ ಥರ. ಅಲ್ಲ ಏನ್ ಕೆಲಸ ನನಗೂ ಹೇಳ್ರು. ಅಲ್ಲ ಏನ್ ಕೆಲಸ ಅಂದ ತಕ್ಷಣ ಅವ್ರು ಏನು ಹೇಳಲ್ಲ, ನಂಗೂ ಹೇಳ್ರು. ಅಲ್ಲ ಏನ್ ಕೆಲಸ ನನಗೂ ಹೇಳ್ರು. ಹಾ ಆ ಥರ ಪಾಸು. ರೆಡಿ. ಥ್ಯಾಂಕ್ಸ್ ಇಲ್ಲ ಇವನಿಗೆ ಜಾಸ್ತಿ ಥ್ಯಾಂಕ್ಸ್ ಕಣ್ರು. ಯಾವ ಕೆಲಸ ಯಾವ ಕೆಲಸ? ಪರವಾಗಿಲ್ಲ. ಅಲ್ಲ ಯಾವ್ದಾದ್ರು ಪರವಾಗಿಲ್ಲ. ಯಾವ್ದಾದ್ರು ಪರವಾಗಿಲ್ಲ. 2 ತಿಂಗಳು ರಜೆ ಇದೆ. 2 ತಿಂಗಳು ರಜೆ ಇದೆ, ಮಾಡ್ತೀನಿ. 2 ತಿಂಗಳು ರಜೆ ಇದೆ, ಮಾಡ್ತೀನಿ. ಹಾ ಗಂಟೆಗೂ ಗಂಟೆವರೆಗೂ ಗಂಟೆವರೆಗೂ ಅಮ್ಮನೂ ಕೂತಿದ್ರು. ಅಮ್ಮನೂ ಕೂತಿದ್ರು. ಹೇಳು. ಅಮ್ಮಂಗೂ ಖುಷಿ ಆಯ್ತಕ್ಕ. ಅಮ್ಮಂಗೂ ಖುಷಿ ಆಯ್ತಕ್ಕ. ಮಕ್ಕಳನ್ನ ಹೊಡೆದು ಬಡ್ದು ಮಾಡಿದ್ರೆ ಅಮ್ಮಂಗೆ ಇಷ್ಟ ಆಗಲ್ಲ. ಅಮ್ಮಂಗೂ ಖುಷಿ ಆಯ್ತಕ್ಕ. ಮಕ್ಕಳನ್ನ ಹೊಡೆದು ಬಡ್ದು ಮಾಡಿ ಇಷ್ಟ ನಮ್ಮ ಅಮ್ಮ ಮಕ್ಕಳನ್ನ ಹೊಡೆದು ಬಡ್ದು ಮಾಡಿದ್ರೆ ಇಷ್ಟನೇ ಆಗಲ್ಲ. ಮಕ್ಕಳನ್ನೇ ಹೊಡೆದು ಬಡ್ದು ಅದು ಬಿಡು, ಅಲ್ಲಿ ಬಟ್ಟೆ ಬಿಡು. ನಮ್ಮ ಅಮ್ಮಂಗೆ ನಮ್ಮ ಅಮ್ಮಂಗೆ ಖುಷಿಯಾಗಿ ಮತ್ತೆ ಹೇಳು. ನಮ್ಮ ಅಮ್ಮಂಗೆ ಮಕ್ಕಳನ್ನ ಹೊಡೆದು ಬಡ್ದು ಮಾಡಿದ್ರೆ ಇಷ್ಟ ಆಗಲ್ಲ. ಮಕ್ಕಳದ್ದು ಹೊಡೆದು ಬಡ್ದು ಮಕ್ಕಳನ್ನ ಮಕ್ಕಳನ್ನ ಹೇಳು ಪುಟ್ಟ. ಅಮ್ಮಂಗೂ ಖುಷಿ ಆಯ್ತಕ್ಕ. ಖುಷಿಯಾಗಿ ಹೇಳು. ಅಮ್ಮಂಗೂ ಖುಷಿ ಆಯ್ತಕ್ಕ. ನಮ್ಮ ಅಮ್ಮಂಗೆ ನಮ್ಮ ಅಮ್ಮನ್ಗೆ ಹೊಡೆದು ಬಡ್ದು ಮಾಡಿದ್ರಿ. ಮಕ್ಕಳನ್ನ ಹೊಡೆದು ಬಡ್ದು ಮಾಡಿದ್ರೆ ಮಕ್ಕಳನ್ನ ಹೊಡೆದು ಬಡ್ದು ಮೊನ್ನೆ ಅಮ್ಮನ್ಗೆ ಹೊಡೆದು ಯಾರನ್ನ? ಅಮ್ಮನ್ನ ಅಮ್ಮಂಗೆ ನಕ್ಕ ನಕ್ಕ ಅಪ್ಪನ ಜೊತೆ ಕೆಲಸ ಹುಡುಕ್ತಾ ಅಪ್ಪನ ಜೊತೆ ಕೆಲಸ ಹುಡುಕ್ತಾ ಮಿಡ್ ನೈಟ್ 12 ಗಂಟೆವರೆಗೂ 12 ಗಂಟೆವರೆಗೂ ಅಮ್ಮನ ಕೂತಿದ್ರು. ಹೇಳು. ಅಪ್ಪ ಅಪ್ಪನ ಜೊತೆ ಕೆಲಸ ಹುಡುಕ್ತಾ ಅಪ್ಪನ ಜೊತೆ ಕೆಲಸ ಹುಡುಕ್ತಾ ಮಿಡ್ ನೈಟ್ 12 ಗಂಟೆವರೆಗೂ ಮಿಡ್ ನೈಟ್ 12 ಗಂಟೆವರೆಗೂ. ಕೂತಿದ್ರು ನಮ್ಮಮ್ಮ. ಹಾ ಹೇಳು. ಅಲ್ಲೆಲ್ಲ ನೋಡ್ಬೇಡ. ರೆಡಿ. ಅಪ್ಪನ ಜೊತೆ ಕೆಲಸ ಹುಡುಕ್ತಾ ನಕ್ಕ ಹೇಳು. ಅಪ್ಪನ ಜೊತೆ ಕೆಲಸ ಹುಡುಕ್ತಿದ್ರು. ನಮ್ಮಮ್ಮ ಮಿಡ್ ನೈಟ್ 12 ಗಂಟೆವರೆಗೂ ಕೂತಿದ್ರು. ನಂಗೆ ಆಗ್ತಿದೆ. ರೆಡಿ. ಆಟ ಆಡ್ಬೇಡ. ಬಟ್ಟೆ ಬಿಡು. ಮಿಡ್ ನೈಟ್ ಅಥವಾ ಮಧ್ಯರಾತ್ರಿ ಯಾವ್ದು ಹೇಳ್ತೀಯಾ? ಮಿಡ್ ನೈಟ್ ಹೇಳು. ಜೋರ್ ಹೇಳು. ನಮ್ಮ ಅಪ್ಪನ ಜೊತೆ ನಮ್ಮಮ್ಮ 12 ಗಂಟೆ ನನ್ನ ಕೆಲಸ ಹುಡುಕ್ತಾ ಕಣೆ. ಅಪ್ಪನ ಜೊತೆ 12 ಗಂಟೆ ಕೆಲಸ ಹುಡುಕ್ತಾ. ನಮ್ಮ ಅಪ್ಪನ ಜೊತೆ ಕೆಲಸ ಹುಡುಕ್ತಾ. ನಮ್ಮ ಅಪ್ಪನ ಜೊತೆ ಕೆಲಸ ಹುಡುಕ್ತಾ ಅಮ್ಮನು ನಮ್ಮಮ್ಮನು 12 ಗಂಟೆವರೆಗೂ ಕೂತಿದ್ರು. ರಾತ್ರಿ 12 ಗಂಟೆವರೆಗೂ ಕೂತಿದ್ರು. ಹಾ ರೆಡಿ. ನಮ್ಮ ಅಪ್ಪನ ಜೊತೆ ಕೆಲಸ ಹುಡುಕ್ತಾ. ನಮ್ಮ ಅಪ್ಪನ ಜೊತೆ ಕೆಲಸ ಹುಡುಕ್ತಾ ನಮ್ಮಮ್ಮ 12 ಗಂಟೆ ರಾತ್ರಿವರೆಗೂ ರೋಲಿಂಗ್. ಅಲ್ಲಿ ಅಮ್ಮ ಬರ್ತಿದ್ದಾರೆ. ಅಮ್ಮ ಬೇಗ ಬಾ. ಯಾಕೆ ಸ್ಲೋ ನಡೀತಿದ್ಯಾ? ಬಾ ಬಾ. ಹತ್ತು ಕಡೆ ಕೆಲಸ ನೋಡಿದ್ವಿ ಅಕ್ಕ. 20-30 ಕಡೆ ಕೆಲಸ ನೋಡಿದ್ವಿ ಅಕ್ಕ. ಹತ್ರನೂ ಹೋಗ್ಬೇಕು, ಸಂಬಳನೂ ಜಾಸ್ತಿ ಇರ್ಬೇಕು ಹತ್ರನೂ ಹೋಗ್ಬೇಕು, ಸಂಬಳನೂ ಜಾಸ್ತಿ ಇರ್ಬೇಕು ಅಂತ. ಅಂತ. ಕೆಲಸ ಏನು ಅಂತ ಹೇಳ್ರು. ಬಂದ್ರು ಅಕ್ಕ ಅಷ್ಟೊಂದು ಬಾಯಿ ಬಿಡಬೇಡಿ. ದೊಡ್ಡದಾಗಿ ಅಷ್ಟೊಂದು ದೊಡ್ಡದಾಗಿ ಬಾಯಿ ಬಿಡಬೇಡಿ. ಅಣ್ಣ ಕೇಳಿಸ್ಕೊತಾರೆ. ಅಣ್ಣ ಕೇಳಿಸ್ಕೋತಾರಂತ. ಅಮ್ಮ ಕೇಳಿಸ್ಕೊಂತಾರೆ ಅಂತ. ಅಯ್ಯೋ ಹಂಗಲ್ಲ ಕಣೆ ಪರಿಣಿತಿ ಬಿಡಬೇಡಿ. ಅಕ್ಕ ಅಷ್ಟು ದೊಡ್ಡದಾಗಿ ಬಾಯಿ ಬಿಡಬೇಡಿ. ಅಷ್ಟು ನಾನು ಹೇಳಿದ ಅಷ್ಟು ಮೆಲ್ಲ ಹೇಳದ್ನಾ? ಜೋರಾಗಿ ಮಾತಾಡು. ಅಯ್ಯೋ ಹಿಂದೆ ಓ ಅಂತ ಹಿಂದ್ಗಡೆ ಹೇಳ್ಬಿಟ್ರೆ ಹೆಂಗ್ ಕೇಳಿಸತ್ತೆ? ಅದೇನ್ ಕೇಳಿಸತ್ತೆ ನಂಗೂ ಹೇಳ್ರು. ಬಾಯಿ ಅಲ್ಲಾಡ್ಸೋದು ಕೇಳಿಸ್ಬೇಕಲ್ಲ. ಕೇಳಿಸ್ಕೋ, ಫಸ್ಟ್ ಕೇಳಿಸ್ಕೋ. ನೀನಲ್ಲಿ ಹೋಗ್ತೀಯಲ್ಲ, ತಿರುಗ್ತಿದ್ದಾಗೆ ಮಾತಾಡ್ಬೇಕು ನೀನು. ಏನ್ ಕೆಲಸ ಅಂತ ಫಸ್ಟ್ ಹೇಳ್ರೋ, ಅಷ್ಟಕ್ಕೆ ನೀವು ಹೇಳ್ಕೊಂಡೋಗಿ. ಆಕ್ಷನ್. ಪರಿಣಿತಾ ನೋಡು ಪರಿ
ಅಯ್ಯೋ ಅಕ್ಕ ಅಷ್ಟು ದೊಡ್ಡದಾಗಿ ಬಾಯಿ ಬಿಡಬೇಡ. ಅಯ್ಯೋ ನಾನು ಅಯ್ಯೋ ಅಕ್ಕ ಅಷ್ಟೊಂದು ದೊಡ್ಡದಾಗಿ ಬಾಯಿ ಬಿಡಬೇಡ. ಅಯ್ಯೋ ಅಕ್ಕ ಅಷ್ಟೊಂದು ದೊಡ್ಡದಾಗಿ ಬಾಯಿ ಬಿಡ್ಬೇಡ. ಬಾಯಿ ಬಿಡಬೇಡ. ಬಾಯಿ ಬಿಡ್ಬೇಡ. ಬಾಯಿ ಬಿಡಬೇಡ ಅಲ್ಲ, ಬಾಯಿ ಬಿಡಬೇಡ. ಬಾಯಿ ಬಿಡ್ಬೇಡ. ಆಕ್ಟಿಂಗ್ ಮಾಡು ಚೆನ್ನಾಗಿ. ಬಾಯಿ ಬಿಡ್ಬೇಡ. ಬಿಡಬೇಡ ಅಲ್ಲ ಕಣೆ, ಬಿಡಬೇಡ. ಬಿಡ್ಬೇಡ. ಕಣ್ಣು ದೊಡ್ಡದು, ಬಾಯಿ ದೊಡ್ಡದು. ಅಯ್ಯೋ ಅಕ್ಕ ಅಷ್ಟೊಂದು ದೊಡ್ಡದಾಗಿ ಬಾಯಿ ಬಿಡಬೇಡ. ಅಯ್ಯೋ ಅಕ್ಕ ಅಷ್ಟೊಂದು ಬಾಯಿ ದೊಡ್ಡದಾಗಿ ನೀನು ಅದು ನಾಟಕ ಭಯ ಆಗ್ಬೇಕು ನಿಂಗೆ. ಅಯ್ಯೋ ಅಕ್ಕ ಅಷ್ಟೊಂದು ದೊಡ್ಡದಾಗಿ ಬಾಯಿ ಬಿಡಬೇಡ, ಅಣ್ಣ ಕೇಳಿಸ್ಕೊಂತಾರೆ. ಹಾ ಕೇಳಿಸ್ಕೊಂತಾರೆ ಅಲ್ಲ, ಕೇಳಿಸ್ಕೋತಾರೆ. ಕೇಳಿಸ್ಕೊಂತಾರೆ. ಕೇಳಿಸ್ಕೋತಾರೆ. ಕೇಳಿಸ್ಕೊಂತಾರೆ. ಅಯ್ಯೋ ಭಯದಲ್ಲಿ ಹೇಳು ಆಕ್ಷನ್. ಅಯ್ಯೋ ಅಕ್ಕ ಅಷ್ಟು ದೊಡ್ಡ ರೆಡಿ 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 ಆಕ್ಷನ್. ಯಾರಿಗೂ ಹೇಳಕ್ ಹೋಗ್ಬೇಡಿ. ನಗ್ತಾ ಹೇಳು. ಅಕ್ಕ ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ಅಕ್ಕ ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ನಮ್ಗೆ ನಿಮ್ಗೆ ಮಾತ್ರ ಗೊತ್ತಿರ್ಲಿ. ನಮ್ಗೆ ನಿಮ್ಗೆ ಮಾತ್ರ ನಗ್ತಾ ಹೇಳು. ನಮ್ಗೆ ನಿಮ್ಗೆ ಮಾತ್ರ ಗೊತ್ತಿರ್ಲಿ. ನಮ್ಗೆ ನಮ್ಗೆ ನಿಮ್ಗೆ ಮಾತ್ರ ಗೊತ್ತಿರ್ಲಿ. ಕೊಡುಕೈ. ಕೊಡಿ ಕೈ. ಹಾ ಅಷ್ಟೇ. ಅಕ್ಕ ಸದ್ಯಕ್ಕೆ ಯಾರಿಗೂ ಹೇಳ್ಬೇಡಿ, ನಮ್ಗೆ ನಿಮ್ಗೆ ಮಾತ್ರ ಗೊತ್ತಿರ್ಲಿ. ಅಕ್ಕ ಸದ್ಯಕ್ಕೆ ಯಾರಿಗೂ ಹೇಳ್ಬೇಡಿ. ಅಲ್ಲಿ ಅಣ್ಣ ಇದ್ದಾನೆ ಸ್ವಲ್ಪ. ಅಕ್ಕ ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ಅಕ್ಕ ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ಬರೀ ನಮ್ಗೆ ನಿಮ್ಗೆ ಮಾತ್ರ